ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹರಿ ಮನೆ ಮುಂದೆ ಫೋನ್ ನೋಡ್ತಾ ನಿಂತಿರುವಾಗ ಚಂದನ ಕಂಪ್ನಿ ಬಾಸ್ ಕಾರಿಂದ ಬಂದು ಕೆಳಗಿಳಿತಾರೆ. ಅಯ್ಯೋ, ಈ ನನ್ನ ಮಗ ಯಾಕೆ ಇಲ್ಲಿಗೆ ಬಂದ? ಇವನ್ನ ಹೇಗಾದರೂ ಮಾಡಿ ಇಲ್ಲಿಂದ ರೈಟ್ ಹೇಳಿಸ್ಬೇಕು, ಏನು ಮಾಡೋದು ಅಂತಾನೆ ಹರಿ. ಆಗ ತರುಣ್ ಹಾಯ್ ಅಂತಾನೆ. ಹಾಯ್, ಮನೆ ಹಾಳಾಗೋಯ್ತು. ನನ್ನ ಲವ್ ಸ್ಟೋರಿಗೆ ಯಾಕೋ ಪದೇ ಪದೇ ಅಡ್ಡ ಬರ್ತೀಯ? ಬಾ, ಇವತ್ತು ನಿನ್ಗೈತೆ ಅಂತ ಹರಿ ಯೋಚನೆ ಮಾಡ್ತಾನೆ. ಆಗ ತರುಣ್ ಮುಂದೆ ಬರ್ತಾನೆ. ನೀನೇನಿಲ್ಲಿ ಅಂತಾನೆ ಹರಿ. ಚಂದನ ಅವರು 4 ದಿನದಿಂದ ಆಫೀಸಿಗೆ ಬಂದಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾನೆ ತರುಣ್. 4 ದಿನದಿಂದ ಆಫೀಸಿಗೆ ಬಂದಿಲ್ಲ ಅಂದರೆ ಏನಾಯಿತು? ರಜಾ ಮಾಡಿದ್ರಲ್ಲ, ಅದಕ್ಕೆ ನೀವ್ಯಾಕೆ ಮನೆಯವರೆಗೆ ಹುಡ್ಕೊಂಡು ಬರಬೇಕು ಅಂತಾನೆ ಹರಿ. ರಜಾ ಹಾಕಿದ್ರು, ಆದರೆ ನಮ್ಮ ಸ್ಟಾಫ್ ಅಲ್ವಾ, ಒಂದು ಸರ್ತಿ ನೋಡ್ಕೊಂಡು ಹೋಗೋದ್ರಲ್ಲಿ ಏನಿದೆ ಅಂತ ಹಾಗೆ ಬಂದೆ ಅಂತಾನೆ ತರುಣ್. ಏನಿದೆಯಾ? ಎಲ್ಲ ಇದೆ ಮಗನೇ. ಡೀಸೆಂಟಾಗಿ ಆ್ಯಕ್ಟ್ ಮಾಡಿ ನನ್ನ ಲೈಫ್ಗೆ ವಿಲನ್ ಆಗ್ತಿದ್ಯಾ? ಚಂದನ ಮೇಡಮ್ಗೋಸ್ಕರ ನಾನು ಯಾವ ಲೆವೆಲಿಗೆ ಬೇಕಿದ್ರೂ ಹೋಗ್ತೀನಿ. ನಿನಗೆ ಹೊಗೆ ಹಾಕ್ಸೋವರೆಗೂ ನನಗೆ ನೆಮ್ಮದಿ ಇಲ್ಲ ಕಣೋ ಅಂತ ಹರಿ ಯೋಚನೆ ಮಾಡ್ತಾನೆ. ಏನು ಯೋಚನೆ ಮಾಡ್ತಿದ್ದೀರಾ? ಚಂದನ ಒಳಗಿದ್ದಾರೆ ಅಲ್ವಾ ಅಂತಾನೆ ತರುಣ್. ಇದ್ದಾರೆ, ನಿಮ್ಮದೇನು ಕತೆ ಅಂತಾನೆ ಹರಿ. ಸಾರಿ, ಏನು ಹೇಳಿದ್ರಿ ಅರ್ಥ ಆಗಲಿಲ್ಲ ಅಂತಾನೆ ತರುಣ್. ಆಫೀಸಿಗೆ ರಜೆ ಹಾಕಿದವರು ಮನೆಗೆಲ್ಲ ಬೆಳಿಗ್ಗೆ ಹೀಗೆ ಹೋಗ್ತಿರಲ್ಲ, ನಿಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತಾನೆ ಹರಿ. ಇಲ್ಲ, ನಾನು ಅದನ್ನೆಲ್ಲ ಆ ಆ್ಯಂಗಲಲ್ಲಿ ನೋಡೋದೇ ಇಲ್ಲ. ನನ್ನ ಸ್ಟಾಫ್ ಅಂದರೆ ನಮಗೊಂದು ಕೇರಿಂಗ್ ಇರುತ್ತಲ್ವಾ, ಅದಕ್ಕೋಸ್ಕರ ಅಂತಾನೆ ತರುಣ್. ಕೇರಿಂಗು? ನಿನ್ನ ಕ್ಯಾರಿಂಗಿಂದ ನನ್ನ ಲವ್ ಕ್ಯಾರಿಯರೇ ಹಾಳಾಗ್ತಿದೆ ಕಣೋ ನಿನ್ನ ಅಂತ ಹರಿ ಯೋಚನೆ ಮಾಡ್ತಾ. ಆದರೂ ಲೀವ್ ಹಾಕಿದವ್ರ ಮನೆಗೆಲ್ಲ ದಿನ ನೀವು ಹೀಗೆ ಹೋಗೋದಾ ಅಂತಾನೆ ಹರಿ. ನೋ ಬ್ರೋ, ಅದು ಹಾಗಲ್ಲ. ಚಂದನ ಅವರು ನಮ್ಮ ಕಂಪ್ನೀಲಿ ಹೈಲಿ ಡೆಡಿಕೇಟೆಡ್ ಸ್ಟಾಫ್, ಅದಕ್ಕೆ ಅವರನ್ನು ಸ್ಪೆಷಲ್ಲಾಗಿ ನೋಡಬೇಕಲ್ವಾ ಅಂತಾನೆ ತರುಣ್. ಈಗಾಗಲೇ ತುಂಬ ಸ್ಪೆಷಲ್ಲಾಗಿ ನೋಡ್ತಿದ್ಯಾ, ಅದನ್ನೇ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾನೆ ಹರಿ. ಹಲೋ ಚಂದನ ಅವರು ಅಂತಾನೆ ತರುಣ್. ಅವರು ಬಸ್ಸಿಗೆ ಬರ್ತಾರೆ, ತಾವಿನ್ನು ಹೊರಡಿ ಅಂತಾನೆ ಹರಿ. ಆಗ ಮುತ್ತು ಬಂದು, ಅರುಣ್ ಸರ್ ನಮಸ್ಕಾರ, ಯಾವಾಗ ಬಂದ್ರಿ ಸರ್ ಅಂತಾನೆ. ಇವಾಗಷ್ಟೇ ಬಂದೆ ಚಂದನ ಅವರು ಅಂತಾನೆ ತರುಣ್. ಒಳಗೆ ಆಫೀಸಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾಳೆ, ನೀನೇನೋ ಹೊರಗಡೆನೇ ನಿಂತ್ಕೊಂಡು ಮಾತಾಡಿಸ್ತಿದ್ಯಾ? ಒಳಗಡೆ ಕರಿಬೇಕು ತಾನೆ? ಸರ್ ನೀವು ಒಳಗೆ ಬನ್ನಿ ಸರ್ ಅಂತ ಮುತ್ತು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅಣ್ಣ, ನೀನು ನನ್ನ ಎನಿಮಿನ ಒಳಗಡೆ ಕರ್ಕೊಂಡು ಹೋಗ್ತಿದ್ಯಾ? ಲೋ ತರುಣ, ಅದೆಲ್ಲಿಂದನೋ ಬರ್ತೀಯ ನೀನು? ಇನ್ನೇನು ನಮ್ಮ ಮೇಡಮ್ ಜೊತೆ ಕೆಮಿಸ್ಟ್ರಿ ವರ್ಕೌಟ್ ಆಗಿ ಲವ್ ಆಗಬೇಕು ಅನ್ನೋ ಟೈಮಲ್ಲಿ ಅದೆಲ್ಲಿಂದೋ ಹಾಜರಾಗಿಬಿಡ್ತೀಯಾ? ಅದು ಯಾವ ಜನ್ಮದ ಶತ್ರುನೋ ನೀ ನನಗೆ ಅಂತ ಹರಿ ಒಳಗೆ ಬರ್ತಾನೆ. ಕೂತ್ಕೊಳ್ಳಿ ಸರ್ ಅಂತಾನೆ ಮುತ್ತು. ಚಂದನ ಯಾರು ಬಂದಿದ್ದಾರೆ ನೋಡಮ್ಮ ಅಂತಾನೆ. ಹಾಂ ಅಣ್ಣ ಬಂದೆ ಅಂತ ಚಂದನ ಬಂದು, ಸರ್ ನೀವೇನಿಲ್ಲಿ? 1 ನಿಮಿಷ ಸರ್, ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತಾಳೆ ಚಂದನ ನೀನು ಮಾತಾಡಿಸ್ತಾ ಇರು, ನಾನು ತರ್ತೀನಿ ಅಂತ ಮುತ್ತು ಹೋಗ್ತಾನೆ. ನೀವು 4 ದಿನದಿಂದ ಆಫೀಸಿಗೆ ಬಂದಿಲ್ಲ ಅಂದರೆ ನಾನು ಹುಡ್ಕೊಂಡು ಇಲ್ಲಿಗೆ ಬರಬೇಕಾಗತ್ತೆ ಅಂತಾನೆ ತರುಣ್. ಅಲ್ಲ ಸರ್ ಅದು ಅಂತಾಳೆ ಚಂದನ. ಅವರೇ ಹೇಳ್ತಿದ್ದಾರಲ್ಲ ಯಾಕೆ ಬಂದಿದ್ರಿ ಅನ್ನೋ ಥರ, ಆದರೂ ಬಂದಿದ್ದೀರಾ ಅಂತಾನೆ ಹರಿ. ಅವ್ರು ಲೀವ್ ಹಾಕಿದ ಮಾತ್ರಕ್ಕೆ ನನಗೆ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತಲ್ಲ, ನಮ್ಮ ಕಂಪ್ನಿ ಸ್ಟಾಫ್ ಎಲ್ಲ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಅಂತಾನೆ ತರುಣ್. ಈ ಗುಂಡು ಮೇಡಮ್ ನನ್ನ ಫ್ಯಾಮಿಲಿ, ಗಂಡ ಹೆಂಡತಿ ಮಧ್ಯೆ ಯಾಕೋ ಬರ್ತಿದ್ಯಾ ಅಂತ ಹರಿ ಯೋಚನೆ ಮಾಡ್ತಾನೆ. ಹರಿ, ಇಷ್ಟಕ್ಕೂ ಚಂದನ ಅವರು ನಮ್ಮ ಕಂಪ್ನಿ ಮೇಯ್ನ್ ಆ್ಯಸೆಟ್, ಅವ್ರ ಮೇಲೆ ಇಷ್ಟು ಕನ್ಸರ್ನ್ ಇಲ್ಲದೆ ಇದ್ದರೆ ಹೇಗೆ ಅಲ್ವಾ? ಚಂದನ ಅವರು ಅಂತಾನೆ ತರುಣ್. ಸರ್ ಕಾಫಿ ತಗೊಳ್ಳಿ ಅಂತ ಮುತ್ತು ಕಾಫಿ ಕೊಡ್ತಾನೆ. ಕಾಫಿ ಸೂಪರ್ ಆಗಿದೆ ಅಂತಾನೆ ತರುಣ್. ಮುತ್ತು, ಅಣ್ಣ ಕಾಫಿನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಾಳೆ ಚಂದನ. ಎಕ್ಸಾಕ್ಟ್ಲಿ ಅಂತಾನೆ ತರುಣ್. ಆಗ ತರುಣ್ ಚಂದನ ಹತ್ರ ಮಾತಾಡ್ತಿರ್ತಾನೆ. ಆಗ ಹರಿ ತರುಣ್ ಹತ್ರ ಬಂದು, ಎದ್ದೇಳೋ ಮೇಲೆ ಅಂತಾನೆ. ಯಾಕೆ ಬ್ರೋ ಅಂತಾನೆ ತರುಣ್. ಎದ್ದೇಳೋ ಅಂತ ತರುಣ್ಗೆ ಸರಿಯಾಗಿ ಬಾರಿಸ್ತಾನೆ ಹರಿ ಬಿಡಿ ಅವರನ್ನ ಅಂತ ಚಂದನ ಕೂಗ್ತಾಳೆ. ಎಲ್ಲರೂ ಅವರಿಬ್ಬರನ್ನ ಬಿಡಿಸ್ತಾರೆ. ಅದು ಹರಿ ಕನಸಾಗಿರುತ್ತೆ. ಸಾಯಿ ಅಂತ ಹೊಡೆದಿರೋ ಥರ ಕಾಲಲ್ಲಿ ಮೆಟ್ತಿರ್ತಾನೆ ಹರಿ. ಎಲ್ಲರೂ ಅವನ್ನೇ ನೋಡ್ತಾನೆ. ಅಯ್ಯೋ, ಈ ನನ್ನ ಮಗ ಸತ್ತೇ ಇಲ್ವಾ? ಇಷ್ಟೊತ್ತು ಕಂಡಿದ್ದು ಕನಸ ಅಂತಾನೆ ಹರಿ. ಓಕೆ, ನಾನು ಹೊರಡ್ತೀನಿ. ಚಂದನ ಬನ್ನಿ ಆಫೀಸಿಗೆ, ನನ್ನ ಕಾರಲ್ಲೇ ಹೋಗೋಣ ಅಂತಾನೆ ತರುಣ್. ಮೇಡಮ್ ಜೊತೆ ಬಸ್ ಸ್ಟಾಪ್ವರೆಗೂ ಹೋಗೋಣ ಅಂತ ಸ್ಕೆಚ್ ಹಾಕಿದರೆ ಇವನು ಅದಕ್ಕೂ ಕಲ್ಲು ಹಾಕ್ತಿದ್ದಾನೆ. ಲೋ ತರುಣ ಅಂತ ಹರಿ ಯೋಚನೆ ಮಾಡ್ತಾನೆ. ಪರವಾಗಿಲ್ಲ ಸರ್, ನಾನು ಬಸ್ಸಲ್ಲೇ ಬರ್ತೀನಿ, ನೀವು ಹೋಗಿ ಅಂತಾಳೆ ಚಂದನ. ಓಕೆ ಅಂತ ತರುಣ್ ಹೋಗುವಾಗ ಹರಿ ಹತ್ರ, ಬ್ರೋ ನೀವು ಚಂದನ ಅವ್ರ ಕಸಿನ್ ಅಲ್ವಾ, ಚಂದನ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಬ್ರೋ, ಬರ್ತೀನಿ ಅಂತ ಹೋಗ್ತಾನೆ. ಕಸಿನ್ನು ಅಂತ ಕಂಟಿ ಮಯ್ಯ ಚಂದನ ಜೋರಾಗಿ ನಗ್ತಾರೆ. ಸಿಟ್ಟಿಂದ ಹರಿ ನೋಡ್ತಾ, ನಾನು ಚಂದನ ಕಸಿನ್ ಅಲ್ಲ, ಅವಳು ಗಂಡ ಅಂತ ಈಗಲೇ ಹೇಳ್ತೀನಿ ಅಂತ ಹರಿ ತರುಣ್ ಹತ್ರ ಬಂದು, ನಾನು ಚಂದನ ಅವ್ರ ಕಸಿನ್ ಅಂದ್ಕೊಂಡೆ ಅಲ್ವಾ, ನೀನು ಪದೇ ಇಲ್ಲಿಗೆ ಬರ್ತಾ ಇರೋದು. ಈಗ ನಾನು ಚಂದನ ಅವ್ರ ಗಂಡ ಅಂತ ಗೊತ್ತಾದರೆ ಶಾಕ್ ಆಗಿಬಿಡ್ತೀಯ. ಅವರು ಬರೀ ಚಂದನ ಅಲ್ಲ, ಚಂದನ ಹರಿಶ್ಚಂದ್ರ ಅಂತ ತರುಣನ್ನೇ ನೋಡ್ತಾನೆ ಹರಿ. ಬ್ರೋ ಏನಾದರೂ ಹೇಳಬೇಕಿತ್ತಾ ಅಂತಾನೆ ತರುಣ್.
ಹೇಳಬೇಕಿತ್ತು, ತುಂಬ ದೊಡ್ಡ ವಿಷಯ, ಅದನ್ನು ನೀವೇನಾದರೂ ಕೇಳಿದರೆ ಕಳೆದು ಹೋಗ್ತೀರಾ ಅಂತಾನೆ ಹರಿ. ಹಾಗಿದ್ರೆ ಕೇಳಲ್ಲ ಬಿಡಿ, ಆಫೀಸಲ್ಲಿ ತುಂಬ ಕೆಲಸ ಇದೆ, ಕಳೆದೋದ್ರೆ ಕಷ್ಟ ಅಂತಾನೆ ತರುಣ್. ಆಗ ಹರಿ, ಸರ್ ಒಂದು ಲೆಕ್ಕದಲ್ಲಿ ನೀವು ಒಳ್ಳೆ ಬಾಸ್, ಸ್ಟಾಫ್ಗಳ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತೀರಲ್ಲ. ನಿಮ್ಮ ಸ್ಟಾಫ್ ಯಾರೇ ರಜೆ ಹಾಕಿದ್ರು ಇದೇ ಥರ ಅವ್ರ ಮನೆ ಹತ್ರ ಹೋಗೋದು, ಕಾಫಿ ಕುಡಿಯೋದು, ಅವರಿಗೋಸ್ಕರ ಕಾಯೋದು, ಇದೇ ಮಾಡ್ತೀರಾ ಅಂತಾನೆ ಹರಿ. ಬ್ರೋ, ನಮ್ಮದು ಸಣ್ಣ ಕಂಪ್ನಿ, ತುಂಬ ಒಳ್ಳೆ ಕಂಪ್ನಿ ಎಂಪ್ಲಾಯೀಸ್ನ ಇಷ್ಟು ದಿನ ಲೀವ್ ಹಾಕಿದರೆ ನಾವು ಮನೆಗೆ ಬರಬೇಕಾಗತ್ತೆ. ಹೇಳಿದ್ನಲ್ಲ, ಚಂದನ ಅವರು ನಮ್ಮ ಕಂಪ್ನಿಗೆ ದೊಡ್ಡ ಅಸೆಟ್ ಅಂತಾನೆ ತರುಣ್. ಸರ್, ನಾನು ನಿಮಗೆ ಏನೋ ಹೇಳಬೇಕು, ಅದು ತುಂಬ ಇಂಪಾರ್ಟೆಂಟ್ ವಿಷಯ. ಏನಂತಂದರೆ ನಾನು ಚಂದನ ಅವರ ಅಂತ ಹರಿ ಹೇಳುವಾಗ ಚಂದನ ಬರ್ತಾಳೆ. ಆಗ ಹರಿ ಸುಮ್ಮನಾಗ್ತಾನೆ. ಸರ್, ನೀವಿನ್ನೂ ಹೊರಡಿಲ್ವಾ ಅಂತಾಳೆ ಚಂದನ. ಹೊರಟಿದ್ದೆ, ನಿಮ್ಮ ಕಸಿನ್ ಹರಿ ಏನೋ ಮಾತಾಡಬೇಕಿತ್ತು ಅಂದರು ಅಂತಾನೆ ತರುಣ್. ಏನಿಲ್ಲ, ಸುಮ್ಮನೆ ಕಷ್ಟ ಸುಖ ಮಾತಾಡ್ತಿದ್ದೆ ಅಷ್ಟೇ ಅಂತಾನೆ ಹರಿ. ಸರ್, ನಿಮಗೆ ಲೇಟ್ ಆಗುತ್ತೆ, ನೀವು ಹೊರಡಿ ಅಂತಾಳೆ ಚಂದನ. ನೀವು ಬೇಗ ಬರಬೇಕು, ತುಂಬ ಕೆಲಸ ಪೆಂಡಿಂಗ್ ಇದೆ ಅಂತಾನೆ ತರುಣ್. ನಾನು ಇವಾಗ ಹೊರಟಿದ್ದೀನಿ ಸರ್ ಅಂತಾಳೆ ಚಂದನ. ಮತ್ತೆ ಬನ್ನಿ, ಕಾರಲ್ಲಿ ಹತ್ತಿ ಅಂತಾನೆ ತರುಣ್. ಸರ್, ನನಗೊಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಹೊರಡ್ತೀನಿ ಅಂತಾಳೆ ಚಂದನ. ತರುಣ್ ಹೋಗ್ತಾನೆ. ಅವ್ರ ಹತ್ರ ಏನು ಹೇಳಬೇಕು ಅಂತ ಬಂದ್ರಿ ಅಂತಾಳೆ ಚಂದನ. ನೀವು ಇದೇ ಕಂಪ್ನಿನಲ್ಲಿ ಕೆಲಸ ಮಾಡಬೇಕಾ ಅಂತಾನೆ ಹರಿ. ಕಂಪ್ನಿಗೆ ಏನಾಗಿದೆ ಅಂತಾಳೆ ಚಂದನ. ನೀವು ಈ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರೋದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅಂತಾನೆ ಹರಿ. ನಿಮಗೆ ಯಾಕೆ ಇಷ್ಟ ಆಗಬೇಕು ಅಂತಾಳೆ ಚಂದನ. ನೀವು ಗೋಲ್ಡ್ ಮೆಡಲಿಸ್ಟ್ ಕಣ್ರಿ, ದೊಡ್ಡ ದೊಡ್ಡ ಕಂಪ್ನಿಲಿ ಕೆಲಸ ಮಾಡಬೇಕು, ಇಂಥ ಚೀಪ್ ಕಂಪ್ನಿಗಳಲ್ಲಿ ಅಲ್ಲ ಅಂತಾನೆ ಹರಿ. ಅಲ್ಲ ಹರಿ, ನಾನು ಆ ಕಂಪ್ನಿಗೆ ಸೇರಿ ಇನ್ನು 3 ತಿಂಗಳಾಗಿದೆ ಅಷ್ಟೇ. ಸಡನ್ನಾಗಿ ಕಂಪ್ನಿ ಚೇಂಜ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಇನ್ನೊಂದು ಸ್ವಲ್ಪ ದಿನ ನಾನು ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಒಳಗೋಗ್ತಾಳೆ ಚಂದನ. ಈಚೆ ಮುತ್ತು ಸೈಕಲ್ನಲ್ಲಿ ಬರ್ತಾ ಇರುವಾಗ ವೈಭವಿ ಕಾಲೇಜಿಗೆ ಬರ್ತಾ, ಮುತ್ತು ಅಣ್ಣ ನಿಂತ್ಕೊಳ್ಳಿ ಅಂತ ಕೂಗ್ತಾ ಓಡಿ ಬರ್ತಾಳೆ. ಯಾಕಮ್ಮ, ಯಾಕೆ ಓಡಿ ಬರ್ತಿದ್ಯಾ, ಏನಾಯಿತು ಅಂತಾನೆ ಮುತ್ತು. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು ಅಂತಾಳೆ ವೈಭವಿ. ನನ್ನ ಹತ್ರನಾ, ಏನು ವಿಷಯ ಅಂತಾನೆ ಮುತ್ತು. ಅದು ನಮ್ಮ ಮನೇಲಿ ಪ್ರಾಬ್ಲಮ್ ಆಗಿದೆ, ಅದನ್ನು ಕಂಟಿಗೆ ಹೇಳಿದರೆ ಅರ್ಥ ಮಾಡ್ಕೋತಿಲ್ಲ ಅಂತಾಳೆ ವೈಭವಿ. ನಿಮ್ಮನೇಲಿ ಆಗಿರೋ ಸಮಸ್ಯೆ ಬಗ್ಗೆ ನನಗೆ ಗೊತ್ತಮ್ಮ ಅಂತಾನೆ ಮುತ್ತು. ಮೊನ್ನೆ ಮದುವೆ ತಪ್ಪಿಸೋಕ್ಕೆ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದ್ದೆ, ಅದ್ರ ಮೇಲೆ ಮನೇಲಿ ಇರೋಕ್ಕೆ ಆಗ್ತಿಲ್ಲ, ಎಷ್ಟು ಹಿಂಸೆ ಅನುಭವಿಸ್ತಿದ್ದೀನಿ ಅಂತ ಗೊತ್ತಾ ಅಂತಾಳೆ ವೈಭವಿ. ನನಗೆ ಅದೆಲ್ಲ ಅರ್ಥ ಆಗುತ್ತಮ್ಮ ಅಂತಾನೆ ಮುತ್ತು. ಬರೀ ಅರ್ಥ ಆದರೆ ಏನು ಪ್ರಯೋಜನ, ಅದಕ್ಕೊಂದು ಪರಿಹಾರ ಹುಡುಕಬೇಕು ತಾನೆ ಅಂತಾಳೆ ವೈಭವಿ. ಪರಿಹಾರನ ಅಂತಾನೆ ಮುತ್ತು. ಹಾಂ, ಅಂದರೆ ನನ್ನ ಮದುವೆ ಅಂತಾಳೆ ವೈಭವಿ. ಅದೇನಮ್ಮ, ನಾನು ಕಂಟಿ ಹತ್ರ ಮಾತಾಡಿದ್ದೀನಿ, ನಿಮ್ಮ ಮದುವೆ ಆದಷ್ಟು ಬೇಗ ಮಾಡಿ ಮುಗಿಸೋಣ ಅಂತಾನೆ ಮುತ್ತು. ನೀವು ನೋಡಿದರೆ ಹೀಗಂತೀರಾ, ಅವ್ನು ನೋಡಿದರೆ ಮುತ್ತು ಅಣ್ಣನ ಮದುವೆ ಆಗೋಷ್ಟು ತನಕ ನನ್ನ ಮದುವೆ ಆಗಲ್ಲ ಅಂತಾನೆ. ನಿಮ್ಮಿಬ್ಬರ ಮಧ್ಯೆ ಸಿಕ್ಕಾಕೊಂಡು ನನ್ನ ಲೈಫ್ ಹಾಳಾಗೋಗಿದೆ, ಎಲ್ಲ ಆಗ್ತಿರೋದು ನಿಮ್ಮಿಂದನೇ. ನಿಮಗೆ ಮದುವೆ ಆಗೋ ಆಸೆನೂ ಇಲ್ಲ, ಮನಸ್ಸು ಇಲ್ಲ. ನಿಮ್ಮ ಮದುವೆ ಆಗೋವರೆಗೂ ನನಗೂ ಮದುವೆ ಇಲ್ಲ. ಚೆನ್ನಾಗಿದೆ ಇದು. ಮುತ್ತಣ್ಣ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನು ಕಂಟಿ ಲವ್ ಮಾಡ್ತಿದ್ವಿ, ನಮ್ಮನ್ನು ಮದುವೆಯಾಗಿ ಸುಖವಾಗಿರೋದಕ್ಕೆ ಬಿಡಿ ಪ್ಲೀಸ್ ಅಂತಾಳೆ ವೈಭವಿ. ಅಂದರೆ ನಿಮ್ಮ ಜೀವನಕ್ಕೆ ನಾನು ಅಡ್ಡಿ ಆಗ್ತಿದ್ದೀನಾ ಅಂತಾನೆ ಮುತ್ತು. ಏನಣ್ಣ ಸಿಲ್ಲಿಯಾಗಿ ಮಾತಾಡ್ತಿದ್ದೀರಾ, ನಮ್ಮ ಮದುವೆಗೆ ಅಡ್ಡವಾಗಿರೋದೇ ನೀವು. ಮೊದಲು ನೀವು ಮದುವೆಯಾಗಿ, ಆಗ ಎಲ್ಲ ಸರಿ ಹೋಗುತ್ತೆ. ನೀವು ನೋಡಿದರೆ ತಮ್ಮಂದಿರನ್ನ ಪ್ರೀತಿಸ್ತೀನಿ ಅದು ಇದು ಅಂತೀರಾ, ಅಲ್ಲಿ ಕಂಟಿ ನೋಡಿದರೆ ಅಣ್ಣನ ಮದುವೆ ಆಗೋವರೆಗೂ ನಾನು ಮದುವೆ ಆಗಲ್ಲ ಅಂತ ವಾದ ಮಾಡ್ತಾನೆ. ನಾನೇನು ಮಾಡಲಿ, ನಾನು ನಮ್ಮ ಅಪ್ಪ ಅಮ್ಮ ತೋರಿಸಿರೋ ಹುಡುಗನ ಮದುವೆಯಾಗಿ ಹೋಗ್ಲಾ, ಆಗ ನನ್ನ ಕಣ್ಣೀರು ಶಾಪ ಯಾರನ್ನು ಸುಡುತ್ತೆ ಅಂತ ನಿಮಗೆ ಗೊತ್ತು ತಾನೆ. ನೋಡಿ ಮುತ್ತಣ್ಣ, ನಿಮ್ಮ ಮುಂದೆ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಕಂಟಿನ ಆದಷ್ಟು ಬೇಗ ಮದುವೆ ಆಗಬೇಕು ಅಷ್ಟೇ, ನಾನಿನ್ನು ಬರ್ತೀನಿ ಅಂತ ವೈಭವಿ ಹೋಗ್ತಾಳೆ. ಈಚೆ ದೇವಸ್ಥಾನಕ್ಕೆ ಮುತ್ತು ಬಂದು ಕೈ ಮುಗಿದು, ದೇವರೇ, ನನ್ನಿಂದ ನಮ್ಮ ಮನೆಯವರಿಗೆ ಒಳ್ಳೇದಾಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಆಗಬಾರ್ದು, ಅವರು ಸುಖವಾಗಿರೋದಷ್ಟೇ, ನಾನು ಯಾವತ್ತೂ ಅವರಿಗೆ ಅಡ್ಡಿ ಆಗಬಾರ್ದು. ನನ್ನಿಂದ ಕಂಟಿ ವೈಭವಿ ಮದುವೆಗೆ ಯಾವ ತೊಂದರೆನೂ ಆಗಬಾರ್ದು. ಇದಕ್ಕೆ ನೀನೇ ಪರಿಹಾರ ಕೊಡು ದೇವ್ರೆ, ನನಗೆ ಆದಷ್ಟು ಬೇಗ ಮದುವೆ ಆಗಬೇಕು, ಒಳ್ಳೆ ಹುಡುಗಿ ಸಿಗೋ ಥರ ನೀನೇ ದಾರಿ ತೋರಿಸು ದೇವ್ರೆ ಅಂತ ಬೇಡ್ಕೋತಾನೆ. ಆಗ ಮಹಿಮಾ ಬಂದು ದೇವರಿಗೆ ಕೈ ಮುಗಿತಾಳೆ. ಎಲ್ಲ ಒಳ್ಳೆಯದಾಗುತ್ತೆ ಅಂದರೆ ಬಲಗಡೆ ಹೂ ಕೊಡು, ಇಲ್ಲ ಅಂದರೆ ಎಡಗಡೆ ಹೂ ಕೊಡು ಅಂತ ಕಣ್ಮುಚ್ಚಿ ಬೇಡ್ಕೋತಾನೆ. ಮಹಿಮಾ ದೇವರಿಗೆ ಸುತ್ತಾಕೋಕ್ಕೆ ಆಚೆ ಹೋಗ್ತಾಳೆ. ಆಗ ಪುರೋಹಿತರು ದೇವರಿಗೆ ಆರತಿ ಮಾಡಿ ಎಲ್ರಿಗೂ ಕೊಡ್ತಾರೆ. ನಂತರ ಆರತಿ ತಟ್ಟೆನ ಮುತ್ತು ಮುಂದೆ ಬರುವಾಗ, ಸ್ವಾಮಿಗಳೇ, ದೇವ್ರ ಪ್ರಸಾದ ದೇವ್ರ ಮಧ್ಯದಿಂದ ಬಿದ್ದಿದೆ, ಇದರ ಅರ್ಥ ಏನು, ಏನಾದರೂ ದೋಷ ಇದೆಯಾ ಅಥವಾ ಕೆಟ್ಟದ್ದಾಗುತ್ತಾ ಅಂತ ಭಯ ಆಗ್ತಿದೆ ಅಂತಾನೆ ಮುತ್ತು. ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು, ದೇವ್ರು ನಿಮಗೆ ಕೆಟ್ಟದ್ದು ಮಾಡಲ್ಲ, ಒಳ್ಳೆಯದೇ ಮಾಡ್ತಾನೆ. ಎಡ ಕಡೆ ಇರಲಿ, ಬಲಕ್ಕೆ ಕೊಡಲಿ, ಮಧ್ಯಕ್ಕೆ ಕೊಡಲಿ, ಎಲ್ಲ ಅವನ ಪ್ರಸಾದ ಅಂತ ಸ್ವೀಕರಿಸ್ಬೇಕು. ಎಲ್ಲ ಕಡೆನೂ ದೇವ್ರು ಇದ್ದಾನೆ, ತಗೋ ಅಪ್ಪ ಮಂಗಳಾರತಿ ಅಂತ ಪುರೋಹಿತರು ಕೊಡ್ತಾರೆ. ಮುತ್ತು ಆರತಿನ ತಗೊಳ್ಳುವಾಗ ಮಹಿಮಾ ಬಂದು ಆರತಿ ತಗೊಂಡು ಮುತ್ತನ್ನ ನೋಡಿ ಆಶ್ಚರ್ಯ ಆಗ್ತಾಳೆ. ಮುತ್ತುನು ಮಹಿಮನ್ನೇ ನೋಡ್ತಾನೆ. ಅರೆ ಮುತ್ತುಜಿ, ಆಪಿ ಇದರ್ ಅಂತಾಳೆ ಮಹಿಮಾ.
ಹಾಂ ಹಾಗೆ ಬಂದಿದ್ದೆ ನೀವು ಅಂತಾನೆ ಮುತ್ತು. ಅದೇ ಮುತ್ತುಜಿ ನನ್ನ ಶಾದಿ ಕ್ಯಾನ್ಸಲ್ ಹುಯಿನಾ ಇಸ್ ಆಯ ಭಗವಾನ್ ಸೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಆಯಿ ಮೇನೆ ಅಂತಾಳೆ ಮಹಿಮಾ. ನಂತರ ದೇವರಿಗೆ ಹಣ್ಕಾಯಿನ ಕೊಟ್ಟು ದೇವ್ರಿ ಮುತ್ತುಜಿ ಸೆ ಅಚ್ಚಾ ಹೋ ರಹಾ ಹೇ ಉಸೆ ಸಬ್ ಕುಚ್ ಅಚ್ಚಾ ಹಿ ಕರೋ ಅಂತ ಬೇಡ್ಕೋತಾಳೆ ಮಹಿಮಾ. ನಂತರ ಮುತ್ತುಗೆ ಹಣೆಗೆ ಕುಂಕುಮನ ಹಚ್ತಾಳೆ ಮಹಿಮಾ. ನಾನು ಅಮಿತ್ ಬಾಯ್ನ ಭೇಟಿ ಮಾಡಬೇಕು, ನಾನು ಹೊರಡ್ತೀನಿ ಅಂತಾನೆ ಮುತ್ತು. ಮುತ್ತುಜಿ ಮೇ ಬಿ ಆಪ್ಕೆ ಸಾಥ್ ಆತಿ ಹೂँ ಅಂತಾಳೆ ಮಹಿಮಾ. ಆಗ ಪುರೋಹಿತರು ಹಣ್ಕಾಯಿನ ಕೊಡ್ತಾರೆ. ಇಬ್ಬರು ದೇವಸ್ಥಾನದಿಂದ ಹೊರಡ್ತಾರೆ. ಈಚೆ ಮುತ್ತು ಕೆಲಸ ಮಾಡುವಲ್ಲಿ ಕೂತ್ಕೊಂಡು ವೈಭವಿ ಹೇಳಿರೋ ಮಾತನ್ನು ನೆನ್ಪು ಮಾಡ್ಕೊತಿರ್ತಾನೆ. ಆಗ ಅಮಿತ್ ಮಹಿಮಾ ಜೊತೆ ಬರ್ತಾನೆ. ಮುತ್ತುಬಾಯಿ ಮನೆ ದೇವ್ರ ಕಾರ್ಯ ಎಲ್ಲ ಹೇಗಾಯಿತು ಅಂತಾನೆ ಅಮಿತ್. ಆ ತಾಯಿ ದಯೆಯಿಂದ ಎಲ್ಲ ಚೆನ್ನಾಗಾಯಿತು ಅಮಿತ್ ಬಾಯ್, 3 ದಿನ ಹೋಗಿದ್ದೇ ಗೊತ್ತಾಗಲಿಲ್ಲ ಅಂತಾನೆ ಮುತ್ತು. ಮಹಿಮಾ ಅದನ್ನೇ ಹೇಳ್ತಿರ್ತ್ಲು. ಆ ಊರು, ಆ ಹಳ್ಳಿ, ಆ ಹಸಿರು, ಆ ಪದ್ಧತಿಗಳು, ನೀವು ಅವಳನ್ನು ನಡೆಸ್ಕೊಂಡಿದ್ದ ರೀತಿ ಅದನ್ನೆಲ್ಲ ಹೇಳ್ಕೊಂಡು ಸಂಭ್ರಮ ಪಡ್ತಿರ್ತಾಳೆ. ಇವಳನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರಂತೆ ಅಂತಾನೆ ಅಮಿತ್. ಇವರೂ ಅಷ್ಟೇ ನಮ್ಮ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ರು. ಮಹಿಮಾಗೂ ದೇವರು ಪೂಜೆ ಅಂದರೆ ಇಷ್ಟ ಅಲ್ವಾ ಅಂತಾನೆ ಮುತ್ತು. ಮಹಿಮಾ ನಾಚ್ಕೋತಾಳೆ. ನಿಮ್ಮಂಥವ್ರ ಜೊತೆ ಇದ್ದರೆ ಎಲ್ಲನೂ ಕಲ್ತ್ಕೊತಾಳೆ ಬೈ, ನಿಮ್ಮಂಥವ್ರ ಮನೆ ಸೇರಬೇಕು ಅನ್ನೋದೇ ನನ್ನ ಆಸೆ ಅಂತಾನೆ ಅಮಿತ್. ಅದು ನಿಮ್ಮ ಸಂಬಂಧಿಕರು ಬಂದು ಹೋದ್ರಾ ಅಮಿತ್ ಬಾಯ್ ಅಂತಾನೆ ಮುತ್ತು. ಅವ್ರು ಬಂದಿದ್ದು ಆಯಿತು, ನಾವು ಸಿಗದೆ ಹೋಗಿದ್ದು ಆಯಿತು. ಒಳ್ಳೆ ಪ್ಲ್ಯಾನ್ ಮಾಡಿ ಮಹಿಮಾನ ಕಾಪಾಡಿದ್ರಿ, ಇಲ್ಲ ಅಂದಿದ್ರೆ ಇಷ್ಟು ಖುಷಿಯಾಗಿರೋ ಮಹಿಮಾನ ನೋಡೋಕ್ಕಾಗ್ತಿರ್ಲಿಲ್ಲ ಅಂತಾನೆ ಅಮಿತ್. ಅದೆಲ್ಲ ದೇವ್ರಿಚ್ಛೆ, ಯಾರನ್ನೋ ಯಾರಿಗೋ ಜೋಡಿ ಮಾಡೋದಕ್ಕಾಗಲ್ಲ ಅಂತಾನೆ ಮುತ್ತು. ಬಹುತ್ ಶುಕ್ರಿಯಾ ಮುತ್ತುಜಿ, ನಿಮ್ಮ ಹೆಲ್ಪ್ ಇಲ್ಲ ಅಂದಿದ್ರೆ ನನ್ನ ಜೀವನ ಬರ್ಬಾದ್ ಅಂತಾಳೆ ಮಹಿಮಾ. ಕೆಲಸ ನೋಡಿ ಹೋಗಿ ಅಂತಾನೆ ಮುತ್ತು. ಅವ್ರು ಆಚೆ ಹೋಗ್ತಾರೆ. ಮುತ್ತು ಬೇಜಾರಿಂದ ಕೂತ್ಕೋತಾನೆ. ಮಹಿಮಾ ಅನುಮಾನದಿಂದ ನೋಡಿ ಅಲ್ಲಿಂದ ಹೋಗ್ತಾಳೆ. ಈಚೆ ಮುತ್ತು ಹತ್ರ ಬ್ರೋಕರ್ ಬಂದು ಏನಪ್ಪ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ ಅಂತಾರೆ. ಏನು ಮಾಡ್ತಿರೋ ಗೊತ್ತಿಲ್ಲ, ನಾನು ಆದಷ್ಟು ಬೇಗ ಮದುವೆ ಆಗಬೇಕು, ಒಂದೊಳ್ಳೆ ಸಂಬಂಧ ಹುಡುಕಿ ಅಂತಾನೆ ಮುತ್ತು. ಇದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಹೇಳು, ಖಂಡಿತ ಮಾಡ್ತೀನಿ ಅಂತಾರೆ ಬ್ರೋಕರ್. ಅಣ್ಣ ಇದು ತಮಾಷೆ ಅಲ್ಲ, ಈ ಸಲ ನೀವು ಯಾವ ಹುಡುಗಿ ತೋರಿಸ್ತೀರೋ ಅವರನ್ನು ಮದುವೆ ಆಗ್ತೀನಿ ಅಂತಾನೆ ಮುತ್ತು. ನೀನೇನೋ ಮದುವೆ ಆಗ್ತೀಯಾ, ಆದರೆ ಹುಡುಗಿ ಎಲ್ಲಿಂದನ ತರೋದು ಅಂತಾರೆ ಬ್ರೋಕರ್. ಹೇಗಾದರೂ ಮಾಡಿ ಒಂದು ಸಂಬಂಧ ಹುಡುಕಿ ಅಣ್ಣ ಅಂತಾನೆ ಮುತ್ತು. ಆಗ ಬ್ರೋಕರ್ ಫೋನಲ್ಲಿ ಎಲ್ಲ ಡೀಟೇಲ್ಸ್ನ ಈ ನಂಬರ್ಗೆ ಕಳಿಸ್ಬಿಡಿ, ನಿಮ್ಮ ಹುಡುಗಿಗೆ ತಕ್ಕಂತೆ ಖಂಡಿತ ವರನ ಹುಡ್ಕೊಡ್ತೀನಿ ಅಂತಾರೆ. ಆಗ ಮುತ್ತು ಅವರಿಗೆ ಒಪ್ಪಿಗೆ ಆದರೆ ನಾನೇ ಮದುವೆ ಆಗಬಹುದಾ ಅಂತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.